ಪರಿಶೀಲನೆ ಮಾಡ್ತಾ ಇದೆ, ನೋಡೋಣ ಏನಾಗುತ್ತೆ. ಬಿಜೆಪಿಯಿಂದ ವಿಧಾನ ಪರಿಷತ್ ವಿಪಕ್ಷ ನಾಯಕನ ಆಯ್ಕೆ ಮಾಡಲಾಗಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಮೇಲ್ಮನೆ ವಿಪಕ್ಷ ನಾಯಕನ ಹುದ್ದೆ ಸಿಕ್ಕಿರುವಂತದ್ದು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಆದೇಶವನ್ನ ಹೊರಡಿಸಿದ್ದಾರೆ. ಬಿಜೆಪಿಯಿಂದ ವಿಧಾನ ಪರಿಷತ್ ವಿಪಕ್ಷ ನಾಯಕನ ಆಯ್ಕೆ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಮೇಲ್ಮನವಿ ವಿಪಕ್ಷ ನಾಯಕನ ಹುದ್ದೆ ಸಿಕ್ಕಿದೆ. ಇದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಆದೇಶವನ್ನ ಹೊರಡಿಸಿರುವಂತದ್ದು. ಮತ್ತೊಂದು ಕಡೆ ಸುನಿಲ್ ವಲ್ಯಾಪುರಿಗೆ ಪರಿಷತ್ ಉಪನಾಯಕನ ಹುದ್ದೆ ಸಿಕ್ಕಿದೆ. ಅರವಿಂದ್ ಬೆಲ್ಲದ್ಗೆ ವಿರೋಧ ಪಕ್ಷದ ಉಪನಾಯಕನ ಹುದ್ದೆ ಸಿಕ್ಕಿದೆ. ಅರವಿಂದ್ ಬೆಲ್ಲದ್ ಅವರು ಸಾಕಷ್ಟು ಅಸಮಾಧಾನಗೊಂಡಿದ್ರು, ಒಂದಿಷ್ಟು ಹೇಳಿಕೆಗಳು ಕೂಡ ಕೊಡ್ತಿದ್ರು ಪಕ್ಷದ ವಿರುದ್ಧವಾಗಿ. ಸೊ ಅವ್ರಿಗೀಗ ಸಮಾಧಾನ ಮಾಡುವಂತ ಕೆಲಸ ಮಾಡಿದೆ ಹೈಕಮಾಂಡ್. ಇನ್ನ ಮುನಿಸಿಕೊಂಡಿದ್ದಂತ ಬೆಲ್ಲದ್ಗೆ ಸಮಾಧಾನಕ್ಕೆ ಹೈಕಮಾಂಡ್ ಯತ್ನ ಮಾಡಿದೆ. ಸೊ ಹಾಗೆ ಅವಾಗ ಹೇಳಿದ ಹಾಗೆಯೇ ರವಿಕುಮಾರ್ಗೆ ಪರಿಷತ್ ಮುಖ್ಯ ಸಚೇತಕ ಸ್ಥಾನವನ್ನ ಕೊಡಲಾಗಿರುವಂತದ್ದು. ದೊಡ್ಡನಗೌಡ ಪಾಟೀಲ್ ವಿಧಾನಸಭೆ ಮುಖ್ಯ ಸಚೇತಕ ಈ ಒಂದು ಹುದ್ದೆ ಸಿಕ್ಕಿದೆ ಅವರಿಗೆ. ಬಿಎಸ್ವೈ ಮತ್ತೆ ವಿಜೇಂದ್ರ ಹೇಳಿದವರಿಗೆ ಈ ಹೈಕಮಾಂಡ್ ಮಣೆ ಹಾಕಿದೆ. ಬಿಎಸ್ವೈ ಮತ್ತೆ ವಿಜೇಂದ್ರ ಅವರು ಯಾರೆಲ್ಲ ಹೆಸರುಗಳನ್ನ ಇಲ್ಲಿ ಪ್ರಮುಖವಾಗಿ ಅಲ್ಲಿ ಮುಂದಿಟ್ಟಿದ್ದಾರಲ್ಲ ಪಟ್ಟಿನ, ಆ ಹೆಸರುಗಳನ್ನ ಹೈಕಮಾಂಡ್ ತೆಗೆದುಕೊಂಡು ಅವರಿಗೆ ಈ ಒಂದು ಹುದ್ದೆಗಳನ್ನ ಕೊಡಲಾಗಿದೆ. ಹೀಗಾಗಲೇ ಸಾಕಷ್ಟು ಒಂದಿಷ್ಟು ಅಸಮಾಧಾನ ಇದೆ. ಇನ್ನ ವಿಧಾನಸಭೆ ಉಪನಾಯಕನ ಸ್ಥಾನ ಆಕಾಂಕ್ಷಿಗಳಿಗೆ ನಿರಾಸೆ ಆಗಿರುವಂತದ್ದು. ಅಶ್ವಥ್ ನಾರಾಯಣ್, ಆರಗ ಜ್ಞಾನೇಂದ್ರಗೆ ನಿರಾಸೆ ಆಗಿದೆ. ಇನ್ನ ಮೇಲ್ಮನೆ ವಿರೋಧ ಪಕ್ಷದ ಸ್ಥಾನದ ಆಕಾಂಕ್ಷಿಗಳಾದಂಥ ತೇಜಸ್ವಿ ಗೌಡ, ಚಲವಾದಿ ನಾರಾಯಣಸ್ವಾಮಿ, ರಘುನಾಥ್ ಮಲ್ಕಾಪುರೆಗೂ ಕೂಡ ಬಹಳಷ್ಟು ನಿರಾಸೆ ಆಗಿರುವಂಥದ್ದು. ಕೋಟಾ ಶ್ರೀನಿವಾಸ್ ಅವ್ರ ಬಗ್ಗೆ ಪ್ರಮುಖವಾಗಿ ನೋಡೋದಾದ್ರೆ ಈ ಹಿಂದೆ ಕೂಡ ಅವರು ಇದೇ ಸ್ಥಾನವನ್ನು ಅಲಂಕರಿಸಿದ್ರು. ಈಗ ಎರಡನೇ ಬಾರಿಗೆ ಇಲ್ಲಿ ಕೋಟಾ ಶ್ರೀನಿವಾಸ್ಗೆ ಮೇಲ್ಮನೆ ವಿಪಕ್ಷ ನಾಯಕನ ಸ್ಥಾನ ಸಿಕ್ಕಿರುವಂಥದ್ದು. ಮತ್ತೊಂದು ಕಡೆ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಅಷ್ಟೊಂದು ಆರೋಪಗಳು ಬಂದಿರಲಿಲ್ಲ. ಅಂದ್ರೆ ಬಿಜೆಪಿ ಸರ್ಕಾರ ಆಡಳಿತದಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಸಚಿವರ ಮೇಲೆ 40% ಆರೋಪ ಇತ್ತು. ಸೊ ಕೋಟಾ ಶ್ರೀನಿವಾಸ್ ಮೇಲೆ ಅಂತಹ ಆರೋಪಗಳು ಇರಲಿಲ್ಲ. ಹಾಗಾಗಿ ಪಕ್ಷದ ಕಟ್ಟಾಳು ಅನ್ನುವಂತ ಬಿರುದನ್ನ ಕೂಡ ಅವರು ಪಡ್ಕೊಂಡಿರುವಂತದ್ದು. ಈಗ ಎರಡನೇ ಬಾರಿಗೆ ಅವರು ಈ ಒಂದು ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಬಿಎಸ್ವೈ ಮತ್ತು ವಿಜೇಂದ್ರ ಹೇಳಿದವರಿಗೆ ಇಲ್ಲಿ ಹೈಕಮಾಂಡ್ ಮಣೆ ಹಾಕಿದೆ. ಎಲ್ಲೋ ಒಂದು ಕಡೆ ಈಗಾಗಲೇ ಯತ್ನಾಳ್ ಮತ್ತೆ ವಿ ಸೋಮಣ್ಣ ಅವರು ಕೆರಳಿ ಕೆಂಡಾಗಿದ್ರು ಮೊನ್ನೆ ತಾನೇನೆ. ಇಲ್ಲ ಇದೆಲ್ಲ ಸರಿಯಾಗಿ ನಡೀತಾ ಇಲ್ಲ, ಇದೆಲ್ಲ ಅಡ್ಜಸ್ಟ್ಮೆಂಟ್ ಅನ್ನುವಂತ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಮತ್ತೊಂದು ಕಡೆ ಮತ್ತೊಂದು ಪಟ್ಟಿ ರಿಲೀಸ್ ಆಗಿದೆ. ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಏನಾಗುತ್ತೆ ಅನ್ನೋದು ಇಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಆ ಬಿಎಸ್ವೈ ಮತ್ತೆ ವಿಜೇಂದ್ರ ಅವರ ಆಪ್ತರಿಗೆ ಇಲ್ಲಿ ಬಹಳಷ್ಟು ಹೈಕಮಾಂಡ್ ಮಣೆ ಹಾಕ್ತಾ ಇದೆ ಅನ್ನುವಂತ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಈ ಬಿಜೆಪಿಯಲ್ಲಿ ಒಂದಿಷ್ಟು ಸ್ಥಾನಗಳನ್ನ ತುಂಬೋದ್ರಲ್ಲಿ ಈಗ ಯಶಸ್ವಿ ಆಗ್ತಾ ಇದೆ, ಓಕೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ವಿಜೇಂದ್ರ ಮತ್ತೆ ಬಿಎಸ್ವೈ ಅವರ ಆಪ್ತರಿಗೆ ಇಲ್ಲಿ ಸ್ಥಾನಗಳನ್ನ ಕೊಡ್ಲಾಗ್ತಿದೆ ಅನ್ನುವಂತ ಒಂದಿಷ್ಟು ಸುದ್ದಿ ಹರಿದಾಡ್ತಾ ಇದೆ. ಈಗ ಮತ್ತೆ ಇಲ್ಲಿ ಬಿಎಸ್ವೈ ಮತ್ತೆ ವಿಜೇಂದ್ರ ಯಾರು ಗೆಳಿದ್ರು ಅವ್ರಿಗೆ ಇಲ್ಲಿ ಸ್ಥಾನ ಸಿಕ್ಕಿದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಮತ್ತೇನಾದ್ರೂ ಇದು ಜಟಾಪಟಿ ಕಾರಣ ಆಗ್ಬಹುದಾ ಹೇಗೆ ಅಂತ? ಚೇತನ್, ಇಲ್ಲಿ ಜಟಾಪಟಿ ಅನ್ನೋದಕ್ಕಿಂತ ಮುಖ್ಯವಾಗಿ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವ್ರನ್ನ ನಂಬಿ ಹೈಕಮಾಂಡ್ ನಾಯಕರು ಈಗ ಅಂತಿಮವಾಗಿ ಮಣೆಯನ್ನ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ನಿರ್ಲಕ್ಷ್ಯವನ್ನ ಮಾಡಿ ಎಲೆಕ್ಷನ್ ಅನ್ನ ಮಾಡಿದ್ರು, ಸೋಲನ್ನ ಕಂಡಿದ್ದಾರೆ ಹೈಕಮಾಂಡ್ ನಾಯಕರು. ಈಗ ಲೋಕಸಭಾ ಚುನಾವಣೆಯನ್ನು ಗೆಲ್ಲಬೇಕಾದಂತ ಅನಿವಾರ್ಯತೆ ಇದೆ. ಆ ಕಾರಣಕ್ಕೋಸ್ಕರವಾಗಿನೇ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಅವರ ಅಭಿಪ್ರಾಯವನ್ನ ತೆಗೆದುಕೊಳ್ಳದೆ ಅವರ ನಿರ್ಲಕ್ಷ್ಯ ಮಾಡಿ ಅಂತಿಮವಾಗಿ ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರ ಅವರು ಹೇಳಿದಂತವರಿಗೆ ಈಗ ಪಕ್ಷದಲ್ಲಿ ಮಣೆ ಹಾಕುವ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮುಖಾಂತರವಾಗಿ ಅವ್ರಿಗೆ ಅವ್ರ ಮೇಲೆ ಸಂಪೂರ್ಣವಾದಂತಹ ವಿಶ್ವಾಸವನ್ನ ಇಟ್ಟರೆ ಬರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಲ್ಲಿ 25ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಕೂಡ ಹೈಕಮಾಂಡ್ ನಾಯಕರಿದೆ. ಹಾಗಾಗಿನೇ ವಿಜೇಂದ್ರ ಅವರಿಗೆ ಹೇಳಿದಂತವರಿಗೆ ಈಗಾಗಲೇ ಮೇಲ್ಮನೆ ವಿರೋಧ ಪಕ್ಷ ಸ್ಥಾನ ಆಗಿರ್ಬೋದು, ಮತ್ತೆ ಕೆಳಮನೆಯಲ್ಲಿ ವಿರೋಧ ಪಕ್ಷದ ಉಪನಾಯಕ ಸ್ಥಾನ ಆಗಿರ್ಬೋದು, ಸಚೇತಕ ಆಗಿರ್ಬೋದು, ಹೀಗೆ ಪ್ರಮುಖವಾದಂತಹ ಹುದ್ದೆಗಳನ್ನು ಈಗಾಗಲೇ ನೇಮಕವನ್ನ ಮಾಡಲಾಗಿದೆ. ಆದ್ರೀಗ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ಟೀಮ್ ನ ವಿರೋಧದ ಟೀಮ್ ಏನಿದೆ, ಅಂದ್ರೆ ಅವರ ವಿರೋಧಿ ಬಣ ಏನಿದೆ, ಅದು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವಾಗ ಪದಾಧಿಕಾರಿಗಳ ನೇಮಕ ಆಯಿತು, ಅದಾದ ನಂತರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ಅರವಿಂದ್ ಬೆಲ್ಲದವರು ಕೂಡ ಎಲ್ಲೊಂದ್ ಕಡೆ ರೆಬಲ್ ನಡೆಯನ್ನ ಅನುಸರಿಸಿದ್ರು. ಇದೀಗ ಅರವಿಂದ್ ಬೆಲ್ಲದವರಿಗೆ ವಿರೋಧ ಪಕ್ಷದ ಉಪನಾಯಕನ ಸ್ಥಾನವನ್ನು ಕೊಡಲಾಗಿದೆ. ಆ ಮುಖಾಂತರವಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಕೂಡ ವಿಜೇಂದ್ರ ಅವರು ಮಾಡಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಅರವಿಂದ್ ಬೆಲ್ಲದವರು ಈ ಒಂದು ಸ್ಥಾನವನ್ನ ಒಪ್ಪಿಕೊಂಡು ಕೆಲಸವನ್ನ ಮಾಡ್ತಾರೆ ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ಅರವಿಂದ್ ಬೆಲ್ಲದವರು ಇರುವಂತಹ ಕಾರಣಕ್ಕೋಸ್ಕರವಾಗಿ ಅವರು ಕೂಡ ರಾಜ್ಯ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರು. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತನ್ನು ಕೇಳಿಕೊಂಡು ಆ ಒಂದು ಸ್ಥಾನವನ್ನ ರಿಜೆಕ್ಟ್ ಮಾಡ್ತಾರ, ಅದನ್ನ ಸ್ವೀಕಾರ ಮಾಡುವ ಮೊದಲ ಮುಖಾಂತರವಾಗಿ ಕೆಲಸವನ್ನ ಮಾಡ್ತಾನೆ ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಇದೀಗ ಏನು ಪಟ್ಟಿ ಪ್ರಕಟ ಆಗಿದೆ, ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಓಕೆ ಕೃಷ್ಣ, ಹಾಗೆ ಲೈವ್ ಅಲ್ಲಿ ಸಂಪರ್ಕದಲ್ಲಿ ಮತ್ತೆ ಮಾಹಿತಿ ತಗೊಳ್ತಾ ಹೋಗ್ತೀನಿ. ಪದಾಧಿಕಾರಿಗಳ ನೇಮಕ ಬೆನ್ನಲ್ಲೇ ಬಿಜೆಪಿಯಲ್ಲಿ ಅಸಮಾಧಾನ